ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಇರುವ ಮೋಕ್ಷಿತಾ ಪೈ ಅವರ ಫ್ಯಾನ್ಸ್ ಬೇಸ್ ನೋಡಿದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಈ ಹಿಂದೆ ಅಂದರೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಯಾದ ಸಂಗೀತಾ ಶೃಂಗೇರಿಯವರು ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅಂತ ಹೇಳಲಾಗುತ್ತಿತ್ತು. ಆದರೆ ಈ ಬಾರಿ ಮೋಕ್ಷಿತಾ ಅವರಿಗೆ ಸಂಗೀತಾ ಶೃಂಗೇರಿಗಿಂತ ಅತಿ ಹೆಚ್ಚು ಫ್ಯಾನ್ಸ್ ಬೇಸ್ ಹೊಂದಿದ್ದಾರೆ. ಮೋಕ್ಷಿತಾ ಪೈ ಅವರು ನಿಂತರು, ಕೂತರು, ಹಾಡಿದ್ರು, ಡ್ಯಾನ್ಸ್ ಮಾಡಿದ್ರು, ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಮೋಕ್ಷಿತಾ ಅವರು ಒಂದು ನಿಮಿಷ ಮಾತಾಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಪಾಸಿಟಿವ್ ಆಗಿ ಟ್ರೋಲ್ ಮಾಡುತ್ತಿದ್ದಾರೆ. ಮೊನ್ನೆಯ ಎಪಿಸೋಡ್ನಲ್ಲಿ ಮೋಕ್ಷಿತಾ ಪೈ ಅವರು 10 ಸೆಕೆಂಡ್ ಕಾಲ ಶ್ರೀ ಈಸ್ ಮೈ ಪುಟಗೋರಿ ಹಾಡನ್ನು ಹಾಡಿದ ಬಳಿಕ ಈ ಹಾಡು ಯೂಟ್ಯೂಬಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತಿದೆ. ಹಾಗೆ ಕರ್ನಾಟಕದ ಜನತೆ ಮೋಕ್ಷಿತಾ ಅವರನ್ನು ಮನೆ ಮಗಳ ರೀತಿಯಲ್ಲಿ ನೋಡುತ್ತಿದ್ದಾರೆ. ಮೋಕ್ಷಿತಾ ಪೈ ಅವರನ್ನು ನೋಡಲು ಜನ ತುಂಬ ಕಾತರದಿಂದ ಕಾಯುತ್ತಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರನ್ನು ಹೆಚ್ಚಾಗಿ ತೋರಿಸುತ್ತಿಲ್ಲ. ಮೋಕ್ಷಿತಾ ಪೈ ಅವರ ಅಭಿಮಾನಿಗಳು ಬಿಗ್ ಬಾಸ್ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ, ಹಾಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಕಳೆದ ವಾರ ವೀಕೆಂಡ್ ಎಪಿಸೋಡಲ್ಲೂ ಕೂಡ ಮೋಕ್ಷಿತಾ ಅವರನ್ನು ಅತಿ ಹೆಚ್ಚಾಗಿ ತೋರಿಸಲಿಲ್ಲ. ಸಂಕ್ರಾಂತಿ ಹಬ್ಬದ ದಿನ ವಿಕ್ಕಿ ಮತ್ತು ಮೋಕ್ಷಿತಾ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಪ್ರೋಮೋದಲ್ಲಿದೆ, ಬಟ್ ಆದರೆ ಟಿವಿಯಲ್ಲಿ ಮೋಕ್ಷಿತಾ ಮತ್ತು ವಿಕ್ಕಿ ಅವರ ಡ್ಯಾನ್ಸ್ ತೋರಿಸಿಲ್ಲ. ಹಾಗೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರು ಎಳ್ಳು ಬೆಲ್ಲ ತಿನ್ನಿಸುವ ಫೋಟೋ ಪ್ರೋಮೋದಲ್ಲಿ ಬಂದಿದೆ, ಬಟ್ ಆದರೆ ಟಿವಿಯಲ್ಲೂ ತೋರಿಸಿಲ್ಲ. ಜನರು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಮೋಕ್ಷಿತಾ ಪೈ ಅವರು ಅತಿ ಹೆಚ್ಚು ಅಭಿಮಾನಿ ಬಳಗ ಹೊಂದಿರುವ ಬಿಗ್ ಬಾಸ್ನಲ್ಲಿರುವ ಮಹಿಳೆ ಅಂತಲೇ ಹೇಳ್ಬೋದು. ನೋಡೋಣ ಈ ಬಾರಿಯಾದರೂ ಹೆಣ್ಮಕ್ಳು ಯಾರ್ಯಾರು ಗೆಲ್ತಾರೆ ಅಂತ ನೋಡೋಣ. ಮೋಕ್ಷಿತಾ ಅವರು ಗೆಲ್ಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.